ಕನಕಪುರದ ಮಹಾಜನತೆಯಲ್ಲಿ ನನ್ನದೊಂದು ಕೋರಿಕೆ ಇದೆ. ಪ್ರತಿಯೊಬ್ಬರೂ ನಿಮ್ಮ ನಿಮ್ಮ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ಸಾಧಿಸ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದೀರಿ. ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಕಿವಿ ಮಾತಿದೆ. ಕೈಗೆ ಲಕ್ಷಣವ ಬಳೆ ಹಾಕಬೇಕು, ಹಣೆಗೆ ಲಕ್ಷಣವ ಕುಂಕುಮ ಇಡಬೇಕು, ದೇವರು ನಿಮಗೆ ಮಲ್ಲಿಗೆನೇ ಮುಡಿರಿ ಅಂತ ನಾನು ಹೇಳಲ್ಲ. ಆ ಭಗವಂತನ ಪ್ರಸಾದ ಅಂತ ಒಂದಿಷ್ಟು ತಲೆ ಹೂವು ಮುಡಿಬೇಕು. ಇವತ್ತು ನಮ್ಮ ಮಕ್ಕಳಿಗೆ ನಾವು ಸರಿಯಾದಂಥ ಸಂಸ್ಕಾರದ ಅರಿವನ್ನು ಮೂಡಿಸ್ಲಿಲ್ಲ ಅಂದರೆ ಮುಂದೊಂದು ದಿನ ಅವರು ಮುಂದಿನ ಪೀಳಿಗೆಗೆ ಏನೂ ತಿಳಿಸ್ಲಿಕ್ಕಿರೋದಿಲ್ಲ. ಹಾಗಾಗಬಾರ್ದು. ಹಾಗೆ ಈ ಸುಂದರವಾದಂಥ ಈ ಸಂಜೆಯ ಈ ಶುಭ ಮುಹೂರ್ತದ ಸುಂದರವಾದಂಥ ಕಾಲದಲ್ಲಿ ಈ ಒಂದು ಧರ್ಮ ರಥಯಾತ್ರೆಯ ಮೂಲವಾಗಿರ್ತಕ್ಕಂಥ ಗಣಪತಿಯ ಆರಾಧನೆ ಮಾಡ್ತಾ, ಆಗಲೇ ನಾನು ಹೇಳಿದೆ, ಜಗದ ಹಪ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಆ ಶಿವಧ್ಯಾನವನ್ನು ಮಾಡಲಿಕ್ಕೆ ನಾವು ನೀವೆಲ್ಲರೂ ಸೇರಿ ಪ್ರಯತ್ನಿಸೋಣ. ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ, ಕೈ ಮೇಲೆ ಎತ್ತಿ. ಮನೆಗೆ ಹೋದ ತಕ್ಷಣ ನೆಮ್ಮದಿಯಾಗಿ ಒಳ್ಳೆ ನಿದ್ದೆ ಬರಬೇಕು ಬೇಡವ? ಸುಮಾರು ಹೊತ್ತಿಂದ ಕೈ ತಳಗಡೆ ಬಿಟ್ಟಿದ್ದರಿಂದ ಆಯಾಸ ಪಟ್ಟಿದ್ದೀರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಚಪ್ಪಾಳೆ ಬಾರಿಸಿ, ಬರೋಲ್ಲ, ಶಬ್ದ ಬರಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಬೋಲೋ ಭಾರತ್ ಮಾತಾ ಕಿ. ಈ ರಾಮನಾಮ ಒಂದೇ ನಮಗೆ ಮುಕ್ತಿ ಕೊಡುವಂತಹದ್ದು. ಅದಕ್ಕೆ ಅಂಜಲಿಬದ್ಧರಾಗಿ ರಾಮಧ್ಯಾನವನ್ನು ಮಾಡಬೇಕಂತೆ. ಹನುಮ ಎಲ್ಲುಟ್ಟಿದ್ದು ಗೊತ್ತಾ ನಿಮಗೆ? ಹನುಮ ನಮ್ಮವ, ಹನುಮ ನಮ್ಮ ಕನ್ನಡದವ, ಹನುಮ ನಮ್ಮ ಕರ್ನಾಟಕ ರಾಜ್ಯದವ. ಕರ್ನಾಟಕ ರಾಜ್ಯದ ಹಂಪೆ ಎಂಬತಕ್ಕಂತಹ ಗ್ರಾಮದಲ್ಲಿ ಹುಟ್ಟಿ ರಾಮನ ಪಾದವನ್ನು ಹಿಡಿದು ರಾಮನ ಹೃದಯದಲ್ಲಿ ಸ್ಥಾನವನ್ನು ಗೆದ್ದಿಸ್ಕೊಂಡ. ಅಂದರೆ ನಮ್ಮ ಕರ್ನಾಟಕದ ಜನತೆ ನಾವು ಏನನ್ನು ಅಂದುಕೊಂಡ್ರೆ ಅದನ್ನು ಸಾಧನೆ ಮಾಡ್ತೀವಿ. ಆದರೆ ನಮಗೊಬ್ಬರು ಹಿಂದೆಯಿಂದ ಒಬ್ಬರು ಫೌಂಡರ್ ಬೇಕು, ಹಿಂದೆ ಒಬ್ಬರು ಸರಿಯಾದ ಗುರು ಬೇಕು. ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಹಾಗಾಗಿ ಗುರುಗಳು ನಿಮ್ಮೂರಿಗೆ ಬಂದಾಗ ನೀವು ಮಾಡಬೇಕಾದ್ದೇನು? ಎಲ್ಲರೂ ಎಲ್ಲವನ್ನು ಪರಿಹಾರ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಆದರೆ ಒಂದಂತೂ ಸತ್ಯ, ಭಗವಂತನ ಪ್ರಾರ್ಥನೆ ಮಾಡ್ತಾ ನಿಮ್ಮಲ್ಲಿರ್ತಕ್ಕಂಥ, ನಿಮ್ಮಲ್ಲಿ ಏನು ನಾನು ನಂದು ಅಂತಕ್ಕಂಥದ್ದೇನಿದೆ ಅದನ್ನು ತೆಗೆದಿಟ್ಟರೆ ಎಲ್ಲರಲ್ಲೂ ಸಹಿತ ಭಗವಂತನ ಸಾಕ್ಷಾತ್ಕಾರವಾಗತ್ತೆ, ಗಣಪತಿಯ ಸಂಪೂರ್ಣ ಅನುಗ್ರಹ ಆಗತ್ತೆ. ಕನಕಪುರದ ಮತ್ತೊಂದು ಸತಿ ಅತಿ ಶೀಘ್ರವಾಗಿ ಬರುವಂತಹದ್ದು ಅಂದರೆ ಇದೇ ಬರ್ತಕ್ಕಂಥ ಡಿಸೆಂಬರ್ 24ನೇ ತಾರೀಕು, 23ನೇ ತಾರೀಕು ಹನುಮತ್ ಜಯಂತಿ. 23ನೇ ತಾರೀಕು ಹನುಮತ್ ಜಯಂತಿ ಗೋವಿನಕಲ್ಲಲ್ಲಿ ಇರ್ತಕ್ಕಂಥ ಹನುಮ ನನ್ನ ಶಿಷ್ಯ ಈತನ ದೇವಸ್ಥಾನಕ್ಕೆ 24ನೇ ತಾರೀಕು ನಾನು ಬರ್ತಿದ್ದೇನೆ. ಆವತ್ತು ನೀವೆಲ್ಲ ಆಂಜನೇಯ ಸ್ವಾಮಿಗೆ ಜೇನುತುಪ್ಪದಲ್ಲಿ ಅಭಿಷೇಕಕ್ಕೆ ಏರ್ಪಾಡು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ಆಗ್ಬೋದೇನಪ್ಪ? ಒಳ್ಳೆಯದಾಗಲಿ. ಹಾಗೆ ಈ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ, ಇವತ್ತು ತಾವು ಏನು ಕಾರ್ಯಕ್ರಮ ಇಷ್ಟು ಆಯೋಜನೆ ಮಾಡಿದ್ದೀರಿ, ಮುಂದೆ ನಡೀತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ ಮಾಡ್ತಕ್ಕಂತಹ, ವಿದ್ಯಾರ್ಜನೆಗಾಗಿ ಮಾತಾಡ್ಲಿಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರನೇ ಎಲ್ಲ ಶಾಲಾ ಮಕ್ಕಳನ್ನು ಸಹಿತ ಒಂದು ಕಡೆ ಸೇರಿಸಿ ಅರಿವಿನ ದರ್ಪಣ ಅಂತಕ್ಕಂಥದ್ದು, ಮಕ್ಕಳ ವಿದ್ಯಾರ್ಥಿಗಳ ಅರಿವು ಮೂಡಿಸುವಂಥ ಕಾರ್ಯಕ್ರಮಕ್ಕೆ ನೀವು ಒಂದೆಜ್ಜೆ ಮುಂದೆ ಆದರೆ ನಾನು ನಿಮ್ಮ ಜೊತೆ ಬರ್ತೀನಿ. ಆದಷ್ಟು ಬೇಗ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ. ಯಾಕೆಂದರೆ ಸಂಸ್ಕಾರ ಅಂತಕ್ಕಂಥದ್ದು ಆ ಬೆಳೆಯೋ ಪೈರಿಗೆ ಗೊತ್ತಾಗಬೇಕು. ಆ ಮಕ್ಕಳಿಗೆ ಸಂಸ್ಕಾರ ಬಂದರೆ ಎಲ್ಲ ಪೋಷಕರು ನೆಮ್ಮದಿಯಾಗಿರ್ತಾರೆ. ಅಂತಹ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಯುವಶಕ್ತಿ ಕೇಂದ್ರ ಈ ಕೆಲಸ ಮಾಡಿದ್ರೆ ನಾನು ಸದಾ ನಿಮ್ಮ ಜೊತೆಲಿರ್ತೀನಿ. ಅದನ್ನು ಆದಷ್ಟು ಬೇಗ ಮಾಡಿ. ವಿದ್ಯಾರ್ಥಿಗಳು ಎಕ್ಸಾಮ್ ಬರೋದಕ್ಕೆ ಮುಂಚಿತವಾಗಿ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು, ಅವರು ಹೇಗೆ ಮೆಂಟಲಿ ಇರ್ತಕ್ಕಂಥ ಸ್ಟ್ರೆಸ್ನ ಹೇಗೆ ಕಡಿಮೆ ಮಾಡ್ಕೋಬೇಕು, ಹೇಗೆ ಅವರ ಜ್ಞಾಪಶಕ್ತಿ ವೃದ್ಧಿಸ್ಕೋಬೇಕು, ಅದರ ಕೆಲವು ಟಿಪ್ಸ್ ನಾನು ಕೊಡ್ತೀನಿ. ಅದನ್ನು ಕನಕಪುರದಲ್ಲಿ ಆಯೋಜನೆ ಮಾಡಿ, ಅದು ನಿಮ್ಮ ನೇತೃತ್ವದಲ್ಲಾಗಲಿ, ನಾನು ನಿಮ್ಮ ಜೊತೆಲಿದ್ದೀನಿ. ಒಳ್ಳೆಯದಾಗಲಿ. ಹಾಗೆ ನಾಗರಾಜ್ ಅವರ ಕುಟುಂಬಕ್ಕೆ ಅವರು ಇಂತಹ ಆಯೋಜನೆ ಮಾಡುವಂತಹ ಶಕ್ತಿ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲಿರಲಿ, ಭಗವಂತನ ಸಂಪೂರ್ಣ ಆಶೀರ್ವಾದ ಇರಲಿ ಅಂತ ನಾನು ಸಹಿತ ಭಗವಂತನ ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಿ. ಸೂರ್ಯ ಒಬ್ಬ,
ಆತನ ಕಿರಣಗಳು ಲಕ್ಷಾಂತರ. ಒಂದು ಕಿರಣ ಒಂದು ಊರಿಗೆ ಬಿದ್ದರೆ ಸಾಕು, ಆ ಊರೆಲ್ಲ ಬೆಳಕಾಗತ್ತೆ. ಹಾಗೆ ಈತನ ಹಿಂದಿರ್ತಕ್ಕಂಥ ಪಡೆ ಎಲ್ಲ ಯೂತ್ಸ್ ಇದ್ದೀರಿ, ಚಿಕ್ಕ ಹುಡುಗರಿದ್ದೀರಿ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನೀವು ನಾನು ಕೇಳೋದಿಷ್ಟೇ, ನಿಮ್ಮ ತಂದೆ ತಾಯಿ ಮಾತಿಗೆ ಬೆಲೆ ಕೊಟ್ಟು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಗುರು ಹಿರಿಯರಿಗೆ ಬೆಲೆ ಕೊಡಿ. ಅದಷ್ಟಿದ್ರೆ ಸಾಕು, ನೀವು ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತೀರಿ ಅಂತ ಹೇಳ್ತಾ, ಕನಕಪುರದ ಜನತೆಗೆ ಮತ್ತೊಮ್ಮೆ ಭಗವತಿಯ ಸಂಪೂರ್ಣ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಇಷ್ಟಾರ್ಥ ಸಿದ್ಧಿಯಾಗಲಿ, ಭಗವಂತ ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳಿ, ಪುನಃ ನಾಳೆ ಬೆಳಗ್ಗೆ ನಿಮ್ಮ ಕನಕಪುರದ ಬಗ್ಗೆ ಅಲ್ಲ, ನಮ್ಮ ಕನಕಪುರದ ಬಗ್ಗೆ ಟಿವಿಯಲ್ಲಿ ಹೇಳ್ತೀನಿ. ಒಳ್ಳೆಯದಾಗಲಿ. ಗಣಪನ ಭಕ್ತರಿವರಂತೆ, ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ,